ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೆಕೆಂಡ್ ಪಿ ಸಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಹಾಗೂ ಒಂದು KCET ಅಪ್ಡೇಟ್ ಒಂದಿದೆ. ಆ ಅಪ್ಡೇಟ್ಗಿಂತ ಮುಂಚೆ ನಿಮ್ಗೆ ತುಂಬ ಜನ ಡೌಟ್ಸ್ ಅನ್ನೋದಿದೆ, ಅದನ್ನ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ನೋಡಿ, ಈಗ ತುಂಬ ಜನ ಡೌಟ್ಸ್ ಏನಪ್ಪ ಅಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಒಂದು ಡೌಟ್ಸ್ ಇದೆ. ಹಾಗೂ ತುಂಬ ಜನ ಇನ್ನೂ ಸ್ವಲ್ಪ ಜನ ಅಂದರೆ ನಾನು ಎಕ್ಸಾಮ್ ಏನಾದರೂ ಫೇಲ್ ಆದರೆ KCET ಎಕ್ಸಾಮ್ ಬರೆಯೋಕ್ಕಾಗೋದಿಲ್ವ ಅನ್ನೋದು. ಅವೆರಡು ಡೌಟ್ಸ್ನ ಫುಲ್ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ಪ್ರತಿಯೊಂದು ಡೌಟ್ಸ್ಗೂ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ ಕ್ಲಾರಿಫಿಕೇಷನ್ನು. ಅದಕ್ಕೋಸ್ಕರ ಜಾಯ್ನ್ ಆಗಿ ಅಂತ ಹೇಳೋದು. ಬನ್ನಿ ಈಗ ಹೇಳ್ತೀನಿ. ನೋಡಿ, ಇಂದು ರಿಸಲ್ಟ್ ಅನ್ನೋದು ಈಗ ತುಂಬ ಜನ ತಲೆಯಲ್ಲಿ ಓಡಾಡ್ತಿದೆ, ಯಾವಾಗ ಬರುತ್ತೆ ಅನ್ನೋದು. ಏಪ್ರಿಲ್ 8 ಬರೋ ಅಂತ ತುಂಬ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ. ಆ ಥರ ಏನಾದರೂ ಬಂದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಲಿಂಕ್ ಕೂಡ ನಾನು ನೋಡಿ ನಿಮಗೆ ಸರ್ವರ್ ಡೌನ್ ಆದಾಗ ನಾನು ಬೇರೆ ಲಿಂಕ್ ಕಳಿಸ್ತಿರ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಆಗಿ ಅದರಲ್ಲಿ ನಿಮ್ಮ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಡೌನ್ ಮಾಡ್ಕೋಬೋದು. ಈಗ ಅದಕ್ಕೆಲ್ಲ ಬಂದ್ಬಿಟ್ಟು ಡೈರೆಕ್ಟಾಗಿ ಎಕ್ಸಾಮ್ ಫೇಲ್ ಆದರೆ ನಾನು CET ಎಕ್ಸಾಮ್ ಬರೆಯೋಕ್ಕಾಗಲ್ವಾ KCET ಎಕ್ಸಾಮ್ನ ಅಂತ ಕೇಳಿದರು. ನೋಡಿ, ಇದು ಸೆಕೆಂಡ್ PUC ಎಕ್ಸಾಮೇ ಬೇರೆ ಆಗಿರುತ್ತೆ, CET ಎಕ್ಸಾಮೇ ಬೇರೆ ಆಗಿರುತ್ತೆ. ಇಲ್ಲಿ ನೀವು ಏನೇ ಸಬ್ಜೆಕ್ಟ್ಸ್ ಫೇಲ್ ಆದರೂ ಕೂಡ ನೀವು CET ಎಕ್ಸಾಮ್ನ ಬರಿಬೋದಾಗಿರುತ್ತೆ. ಈಗ ನಿಮ್ಮದು ಒಂದು ಪೂರ್ತಿ ಡೌಟ್ಸನ್ನು ಕ್ಲಿಯರ್ ಆಗಿರುತ್ತೆ. ನೋಡಿ, ಯಾವುದೇ ಥರ ತೊಂದರೆ ಅನ್ನೋದಾಗೋದಿಲ್ಲ. ನೀವು ಬೋರ್ಡ್ ಎಕ್ಸಾಮ್ ಈ ಕಡೆ ಬರ್ದಿದ್ದಂದರೆ ಅದನ್ನು ನೀವು ಸೆಕೆಂಡ್ ಎಕ್ಸಾಮಲ್ಲಿ ನೀವು ಬರ್ಕೋಬೋದು. ಆದರೆ CET ಎಕ್ಸಾಮು ಅದೊಂದು ಸಪ್ರೇಟಾಗಿರುತ್ತೆ, ಅದನ್ನು ನೀವು ಈಸಿಯಾಗಿ ಬರಿಬೋದು. ಈ ಒಂದು ಡೌಟ್ಸು ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಭಯದಿಂದ ಯಾರು ಓದ್ತಾ ಇಲ್ಲ CET ಎಕ್ಸಾಮ್ಗೆ ಅನಿಸುತ್ತೆ. ಇನ್ನು ಸ್ವಲ್ಪ ದಿನ ಇದೆ. ಏಪ್ರಿಲ್ 15th ಕನ್ನಡ ಏನೋ ಎಕ್ಸಾಮ್ ಇದೆ, 16, 17th ಒಂದು ಇನ್ನೂ ಮೇನ್ ನಿಮ್ಮ ಸಬ್ಜೆಕ್ಟ್ಸ್ಗಳು ಎಕ್ಸಾಮ್ ಇದಾವಲ್ಲ, ಅವನ್ನೆಲ್ಲ ಕ್ಲಿಯರಾಗಿ ಈಗ ಓದ್ಕೊಳ್ಳಿ. ತುಂಬ ಟೈಮ್ ಅನ್ನೋದಿಲ್ಲ. ಆಲ್ಮೋಸ್ಟ್ ಇವತ್ತು ಆಲ್ರೆಡಿ ಏಪ್ರಿಲ್ 7 ಏನಿದೆ, ಇನ್ನೂ ಒಂದು 10 days ಕೂಡ ಇಲ್ಲ. ಅದಕ್ಕೋಸ್ಕರ ಬೇಗನೆ ಚೆನ್ನಾಗಿ ಓದ್ಕೊಳ್ಳಿ KCET ಸ್ಟೂಡೆಂಟ್ಸ್. ಹಾಗೂ ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ನೀವು ನೋಡೋಕೆ ಯಾವಾಗಲೂ ಬಂದೇ ಬರುತ್ತೆ. CET ಎಕ್ಸಾಮು ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದೇ ಬರುತ್ತೆ. ಬಂದ ತಕ್ಷಣ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ನಿಮ್ಗೆ ಅಲ್ಲಿ ಡೈರೆಕ್ಟ್ ಲಿಂಕ್ ಕಳಿಸ್ತಿರ್ತೀನಿ. ಅಲ್ಲಿಂದ ನೀವು ರಿಸಲ್ಟ್ನ ಚೆಕ್ಔಟ್ ಮಾಡ್ಕೊಂಡು ನೀವು ಮಾರ್ಕ್ಸ್ ಕಾರ್ಡ್ನ ಡೌನ್ ಮಾಡ್ಕೋಬೋದಾಗಿರುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಪ್ರಿಪೇರ್ ಆಗಿರುವಾಗ ಇಷ್ಟು ಒಂದು ಅಪ್ಡೇಟ್ ಆಗಿತ್ತು. ಇನ್ನೇನದು ಅಪ್ಡೇಟ್ ಬಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಏನಂತಂದು ನೀವು ಡೈರೆಕ್ಟಾಗಿ ನೋಡ್ಬೋದು. ಟೈಮ್ ಏನು ವೇಸ್ಟ್ ಆಗೋದಿಲ್ಲ. ಇದೇ ಒಂದು CET ಎಕ್ಸಾಮ್ನ ನೀವು ಬರಿಬೋದು. ತುಂಬ ಜನ ಡೌಟ್ಸ್ ಅನ್ನೋದಾಗಿತ್ತು. ಬ್ರೋ, ನಾನು ಏನಾದರೂ ಸೆಕೆಂಡ್ PUC ಎಕ್ಸಾಮ್ ಬರೆದ್ರೆ ನಾನು CET ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ, ಇದೆಲ್ಲ ಏನಿಲ್ಲ, ಆರಾಮಾಗಿ ಬರ್ಕೋಬೋದು. ನೀವು CET ಎಕ್ಸಾಮೇ ಬೇರೆ ಆಗಿರುತ್ತೆ, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬೇರೆ ಆಗಿರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಆಲ್ ದ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಬರೋ ಫ್ಯೂಚರ್ ಎಕ್ಸಾಮಿನೇಷನ್ಸ್ಗೆ. ಹಾಗೂ ಪ್ರೆಸೆಂಟಿಗೆ ಸೆಕೆಂಡ್ PUC ರಿಸಲ್ಟ್ ಬರುತ್ತಲ್ಲ, ಅದು ಕೂಡ ಆಲ್ ದ ಬೆಸ್ಟ್. ಹ್ಯಾವ್ ಗುಡ್ ಡೇ ಗೈಸ್. ಟೇಕ್ ಕೇರ್. ಲವ್ ಯು ಆಲ್. ಟಾಟಾ ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಒಂದು ಅಪ್ಡೇಟ್ ಇದ್ದಾರೆ. ಬಾಯ್ ಬಾಯ್ ಗೈಸ್. ಲವ್ ಯು ಆಲ್. ಟಾಟಾ ಬಾಯ್ ಬಾಯ್.